ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸುಮಾರು ಜನ ನೆನ್ನೆ ನನ್ನದು ವಿಡಿಯೋ ಆದಮೇಲೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಇವತ್ತು ನಾನು ನಿಮಗೆ ಒಂದು ಹೆಲ್ತಿ ಆಗಿರುವಂಥ ಒಂದು ವಿಷಯ ಹೇಳಬೇಕು, ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ ಅಂತ ಅಂದ್ಕೊಂಡೆ. ಏನಂತಂದರೆ ಬೆಟ್ಟದ ನೆಲ್ಲಿಕಾಯಿ ತಿಂತಾ ಇದ್ದೀವಿ. ನಮ್ಮ ಪಾಪುನು ತಿಂತಾ ಇದ್ದಾನೆ. ತಿನ್ನು. ಬೆಟ್ಟದ ನೆಲ್ಲಿಕಾಯಿಂದ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ಸುಮ್ಮನೆ ಇರಬೇಕು ಮಾತಾಡ್ಬೇಕಾದ್ರೆ. ನಾನು ನೋಡ್ದಂಗೆ ಆಲ್ಮೋಸ್ಟ್ ಯಾರೂ ಈ ಬೆಟ್ಟದ ನೆಲ್ಲಿಕಾಯಿನ ತಿನ್ನೋಕ್ಕೆ ಹೋಗಲ್ಲ. ಕೈ ಇರುತ್ತೆ ಮತ್ತು ಒಗ್ರಾಗಿರುತ್ತೆ ಅಂತ. ಆ ಥರ ಏನಿಲ್ಲ. ಅಷ್ಟೊಂದೇನು ಕೈ ಇರಲ್ಲ, ಅಷ್ಟೊಂದೇನು ಒಗ್ರು ಇರಲ್ಲ. ನೀವು ಯಾವಾಗ ಒಂದು ಮಾರ್ಕೆಟ್ಗೆ ಹೋಗ್ತೀರಾ ಎಲ್ಲ ಕಡೆ ಸಿಗುತ್ತೆ. ಒಂದು ತಿಂಗಳು ಒಂದು ಸಲಿನಾದರೂ ಒಂದು 1/4 kg ತೊಗೊಂಡು ಬಂದು ತಿನ್ನಿ. ನೋಡಿ, ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಇದೇ ಪ್ರಾಬ್ಲಮ್ಮು ನನಗೆ. ಅವ್ನು ಮಲ್ಕೊಳ್ಳೋದೇ ಮಧ್ಯಾಹ್ನ ಒಂದು 1 hour ಅಷ್ಟೇ. ಅದಕ್ಕೆ ಪ್ರಾಬ್ಲಮ್ಮು. ಬೆಟ್ಟದ ನೆಲ್ಲಿಕಾಯಿ ಬಗ್ಗೆ ಹೇಳ್ತಿದ್ದೆ ಅಲ್ವಾ. ಒಂದು ತಿಂಗ್ಳಿಗೆ ಒಂದು ಸಲಿನಾದರೂ ತೊಗೊಬಂದು ಒಂದು ದಿನಕ್ಕೆ ಒಂದಾದರೂ ತಿನ್ನಿ. ಇದು ಸ್ಕಿನ್ ಬ್ರೈಟ್ನಿಂಗ್ಗೆ ಮತ್ತು ಏರ್ ಗ್ರೋತು ಮತ್ತು ಕಣ್ಣಿನ ದೃಷ್ಟಿಗೆ ಎಲ್ಲ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ಅಷ್ಟೊಂದೇನು ಉಗುರು ಥರ ಇರಲ್ಲ. ಇದನ್ನು ಹಾಗೇನೂ ತಿನ್ಬೋದು, ಓಡಾಡಿಕೊಂಡು ಆ್ಯಪಲ್ ತಿಂತೀವಲ್ಲ ಆ ಥರನೂ ತಿನ್ಬೋದು. ಇಲ್ಲ ಅಂತಂದರೆ ಇದನ್ನ ಕಟ್ ಮಾಡಿಕೊಂಡು ನೀಟಾಗಿ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ತಿನ್ಬೋದು. ಇದು ಚೆನ್ನಾಗಿರುತ್ತೆ. ಅಷ್ಟೊಂದು ಕೈ ಒಬ್ಬರು ಏನೂ ಇರಲ್ಲ. ನಾವು ಈ ಔಟ್ಸೈಡ್ ಫುಡ್ಡು, ಈ ಪಾನಿಪುರಿ, ಗೋಬಿ, ಗೋಲ್ಗಪ್ಪ ಆ ಥರ ಎಲ್ಲ ಹೇಳ್ತೀವಲ್ವ, ಆ ಥರ ತಿಂತಾನೆ ಇರ್ತೀವಿ. ಅದ್ರ ಬದಲು ಯಾವಾಗಾದರೂ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ, ರುಚಿಗೆ ಯಾವುದು ಟೇಸ್ಟ್ ಆಗಿರುತ್ತೆ ನಾಲಿಗೆಗೆ ಅದನ್ನು ನಾವು ಜಾಸ್ತಿ ಬಳಸ್ಕೊತಾ ಇದ್ದೀವಿ. ಯಾವುದು ನಿಜವಾಗ್ಲೂ ಆರೋಗ್ಯವಾಗಿರುತ್ತೋ, ಹಾಗಲಕಾಯಿ ಆಗಿರ್ಬೋದು, ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು, ಬೆಂಡೆಕಾಯಿ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ಅದೆಲ್ಲನೂ ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಿ ಅವಾಗವಾಗ ಯೂಸ್ ಮಾಡ್ಕೊಳ್ಳಿ. ಈ ಥರದ ನಿಮ್ಮ ಡೈಲಿ ಡೇಯಲ್ಲಿ ಒಂದೊಂದನ್ನು ಓಡಾಡ್ಕೊಂಡು ತಿನ್ನಿ. ಅಂದರೆ ಹೇಳ್ತಿಲ್ವ, ಹಾಗೇನೂ ತಿನ್ಬೋದು. ಇಲ್ಲ ಉಪ್ಪು ಮತ್ತು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡ್ರೆ ಅಷ್ಟೊಂದೇನು ಕೈ ಥರ ಇರಲ್ಲ. ಈ ಮಾವಿನಕಾಯಿ ತಿಂತೀವಲ್ಲ ಅದೇ ಥರ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.